ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರುಳಿಯ ದಿನಾಂಕ 3/7/2026 ಪ್ರಾತಃ ಕ್ಲಾಸ್. ರಿವೈಸ್ ಕೋರ್ಸ್ 18/1/2020. ಓಂ ನಮಃ ಶಿವಾಯ. ಸೇನಾಧಿಕಾರಿ ಮಕ್ಕಳೇ, ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿ. ಎಷ್ಟು ಜನರಿಗೆ ಸಂದೇಶ ನೀಡಿದ್ದೀರಿ? ನಿಮ್ಮ ಸಂಪರ್ಕಕ್ಕೆ ಬರುವವರು ನಿಮಗೆ ದೂರು ಕೊಡದಿರಲು ಎಲ್ಲರಿಗೂ ತಂದೆಯ ಪರಿಚಯವನ್ನು ಖಂಡಿತವಾಗಿಯೂ ನೀಡಿರಿ. ಓಂ ನಮಃ ಶಿವಾಯ. ನನ್ನ ಬಾಬಾ. ಯಾರ ಬಾಬಾ? ನನ್ನ ಬಾಬಾ. ಎಲ್ಲರೂ ಅಳುತ್ತಿದ್ದಾರೆ. ಇಂದು ಖುಷಿಯ ಕಣ್ಣೀರು, ಖುಷಿಯಿಂದ ಕುಣಿಯುತ್ತಿದ್ದಾರೆ, ಒಳಗೊಳಗೆ ಕುಣಿಯುತ್ತಿದ್ದಾರೆ. ಎಲ್ಲರೂ ಒಳಗಿನಿಂದ ಸಂತೋಷವಾಗಿದ್ದಾರೆ. ವಾ, ಎಲ್ಲ ಮಕ್ಕಳು ಸೇರಿ ಎಷ್ಟೊಂದು ಅಲಂಕಾರ ಮಾಡಿದ್ದಾರೆ. ಈ ಅಲಂಕಾರ ಬಹಳ ಮುದ್ದಾಗಿ ಕಾಣುತ್ತಿದೆ, ಏಕೆಂದರೆ ಕಡಿಮೆ ಖರ್ಚು, ಉನ್ನತ ಸ್ಥಾನ. ಸಂಗಮ ಯುಗದಲ್ಲಿ ಹೆಚ್ಚು ಖರ್ಚು ಮಾಡಬಾರದು, ಏಕೆಂದರೆ ಸಂಗಮ ಯುಗದಲ್ಲಿ ಹೆಚ್ಚು ಖರ್ಚು ಮಾಡಿದರೆ ಸತ್ಯಯುಗದಲ್ಲಿ ಏನಾಗುತ್ತದೆ? ಅವರ ಖಾತೆಯಿಂದ ಅಷ್ಟನ್ನು ಕಡಿತಗೊಳಿಸಲಾಗುತ್ತದೆ. ಅಂದರೆ ನೋಡಿ, ಬಲೆ ಇದು ಸರಿಯಾಗಿದೆ, ಕೃತಕವಾದರೂ ಸರಿಯಾಗಿದೆ, ಹೆಚ್ಚು ಸಮಯ ಉಳಿಯುತ್ತದೆ. ಇದನ್ನು ಸ್ವಲ್ಪ ಮಾಡಿದ್ದೀರಿ, ಇದು ಸರಿಯಾಗಿದೆ. ಆದರೆ ಇಂದು ನಾವು ಎಲ್ಲ ಕಡೆ ಸುತ್ತು ಹಾಕಿ ಬಂದಿದ್ದೇವೆ. ಬಹಳ ಚೆನ್ನಾಗಿದೆ. ಏನೆಂದು ಹೇಳುವುದು? ಸುಂದರವಾಗಿಯೂ ಕಾಣುತ್ತಿದೆ, ಆದರೆ ವ್ಯರ್ಥ ಹೆಚ್ಚಾಗಿದೆ. ಮಧುಬನದಲ್ಲಿ ಎಷ್ಟೊಂದು ದುಬಾರಿ ಹೂವುಗಳನ್ನು ಹಾಕಿದ್ದಾರೆ, ಚೆನ್ನಾಗಿ ಅಲಂಕರಿಸಲಾಗಿದೆ. ಮಧುಬನದಲ್ಲೂ ಮತ್ತು ಎಲ್ಲ ಕಡೆ ಸೆಂಟರ್ಗಳಲ್ಲೂ. ಆದರೆ ತಂದೆ ಹೇಳುತ್ತಾರೆ, ಇಷ್ಟೊಂದು ಖರ್ಚು ಮಾಡುವುದು ಒಳ್ಳೆಯದಲ್ಲ. ಪ್ರೀತಿ ಇದೆ, ಪ್ರೀತಿ ಕಾಣುತ್ತಿದೆ, ಪ್ರೀತಿ ಇದೆ ತಾನೇ? ಒಳ್ಳೆಯದು ಮಕ್ಕಳೇ. ಎಲ್ಲರೂ ಖುಷಿಯಾಗಿದ್ದಾರೆ ತಾನೇ? ನಿಮ್ಮ ಬಾಬಾ ಸಿಕ್ಕರು. ವಾ ಮಕ್ಕಳೇ, ವಾವ್. ಮೊದಲು ಏನು ಹೇಳುತ್ತಿದ್ದೀರಿ? ಬಾಬಾ, ನಾನು ಏಕೆ ಬರಲಿಲ್ಲ? ಹಾಗಾದರೆ ಸರಿಯಾಗಿದೆ ತಾನೇ? ನಾವು ಬಂದೆವಲ್ಲ, ಎಲ್ಲ ಮಕ್ಕಳನ್ನು ಭೇಟಿಯಾಗಲು ಬಂದೆವು. ವಾವ್. ಮಕ್ಕಳು ಬಾಬನಿಗೆ ಹೇಳಿದರು, ಭೋಗ ಅರ್ಪಿಸುವಾಗ ಕರೆಯುತ್ತಿದ್ದೆವು, ಬನ್ನಿ ಬಾಬಾ, ಈಗ ಬನ್ನಿ. ನೀವು ಬಂದಿರಿ? ನಾವು ಮೊದಲೇ ಬಂದಿದ್ದೆವು, ಆದರೆ ನೀವು ನಿಮ್ಮ ಬಾಬನಿಗೆ ಭೋಗ ಅರ್ಪಿಸುತ್ತಿದ್ದೀರಲ್ಲವೇ? ಮೊದಲು ಭೋಗ ಅರ್ಪಿಸಲು ಬಿಡೋಣ ಎಂದುಕೊಂಡೆವು. ಸ್ಪರ್ಶವಾಗಿತ್ತು, ಬಾಬಾ ಇಲ್ಲಿ ನಿಂತಿದ್ದರು. ವಾ, ಎಷ್ಟೊಂದು ಅದೃಷ್ಟಶಾಲಿ ಮಕ್ಕಳು. ಈ ಸಮಯ ನೋಡಿ, ಎಷ್ಟು ಅದ್ಭುತವಾಗಿದೆ ನೋಡಿ. ಎಲ್ಲರೂ ಈ ಸಮಯಕ್ಕಾಗಿ ಹಂಬಲಿಸುತ್ತಿದ್ದಾರೆ. ಅಯ್ಯೋ, ನಾವು ಸಹ ಬಾಪ್ತಾದಾರವರನ್ನು ಭೇಟಿಯಾಗಬೇಕಿತ್ತು ಎಂದು. ಬಾಪ್ತಾದ ಅಂದರೆ ಸಾಕಾರದಲ್ಲಿ ಭೇಟಿಯಾಗಬೇಕಿತ್ತು. ಬಾಪ್ತಾದ ಮಾಡಿದರು ಸಾಕಾರ ತೋಟ. ಇದು ಯಾರು ಕುಳಿತಿದ್ದಾರೆ? ಸಾಕಾರ ತೋಟ ಕುಳಿತಿದೆ. ಆದಿಯೇ ಅಂತ್ಯವಾಯಿತು, ಆದಿಯೇ ಅಂತ್ಯವಾಯಿತು ತಾನೇ? ಸಾಕಾರದಲ್ಲಿ ಕೇವಲ ಹೇಳುವುದಕ್ಕಷ್ಟೇ ಆದಿಯೇ ಅಂತ್ಯವಲ್ಲ. ಆದಿ ಇದ್ದರೆ ಅಂತ್ಯವೂ ಇದೆ. ಯಾರು ಆದಿಯನ್ನು ಶುರು ಮಾಡಿದ್ದಾರೋ ಅಂತ್ಯವನ್ನು ಆ ಮಕ್ಕಳೇ ಸೇರಿ ಮಾಡುತ್ತಾರೆ ತಾನೆ? ನಾವು ಬಾಬಾ, ನಾವು ಆದಿಯಲ್ಲಿದ್ದೇವಾ? ಎಲ್ಲರಿಗೂ ಸರದಿಯ ಪ್ರಕಾರ ಹೇಳುತ್ತೇವೆ. ಒಮ್ಮೆಲೆ ಖುಷಿಯ ಆಹಾರವನ್ನು ಹೆಚ್ಚು ತಿಂದರೆ ಜೀರ್ಣವಾಗುವುದಿಲ್ಲ ಎಂದು ಹೇಳುತ್ತಾರಲ್ಲವೇ? ಸ್ವಲ್ಪ ಸ್ವಲ್ಪ ತಿಂದರೆ ಚೆನ್ನಾಗಿರುತ್ತದೆ, ಹೌದಲ್ಲವೇ? ಸರದಿಯ ಪ್ರಕಾರ. ಅಚ್ಚ ಮಕ್ಕಳೇ, ಇನ್ನು ಹೇಳಿ ನೋಡಿ. ನಿಮ್ಮ ಬಾಬಾ ಹೇಳಿದ್ದನ್ನು ಕೇಳಿದಿರಲ್ಲವೇ? ಎಲ್ಲರೂ ಕೇಳಿದಿರಾ? ಗಮನ ಕೊಡಿ, ಏಕೆಂದರೆ ಈ ಸನ್ನೆ ತಂದೆಯ ಸನ್ನೆಯಾಗಿದೆ. ತಂದೆಯ ಸನ್ನೆ ಎಂದರೆ ಮಹಾಕಾಲನ ಸನ್ನೆ, ಅಂದರೆ ಸೂಚನೆ ಕೊಡುವುದು ಮಹಾಕಾಲನ ಸೂಚನೆಯಾಗಿದೆ. ಮಕ್ಕಳಾದ ನೀವು ಅರ್ಥ ಮಾಡಿಕೊಳ್ಳಿರಿ. ಅವರು ತಂದೆಯಾಗಿದ್ದಾರೆ. ಅವರ ಜೊತೆಗಿರುವುದು ಯಾರು? ಮಹಾಕಾಲನೂ ಅವರೇ. ಹೇಗೆ ತಂದೆ, ಶಿಕ್ಷಕ, ಸದ್ಗುರು, ಹಾಗೆ ತಂದೆ ಮತ್ತು ಮಹಾಕಾಲ. ಆದ್ದರಿಂದ ತಂದೆ ಬಹಳ ಮುದ್ದಾಗಿದ್ದಾರೆ, ಮಧುರವಾಗಿದ್ದಾರೆ. ಈಗ ನೋಡಿ, ಮುಂಬರುವ ಸಮಯದಲ್ಲಿ ಹೇಗೆ ತೀವ್ರ ಪುರುಷಾರ್ಥದ ಅಲೆ ಹರಡುತ್ತದೆ, ಪ್ರತಿಯೊಬ್ಬರ ಹೃದಯದಿಂದ ಹೊರಬರುತ್ತದೆ. ಏನು? ನನ್ನ ಬಾಬಾ ಬಂದರು. ಯಾರೋ ಹೇಳುತ್ತಾರೆ ಬಾಬಾ ಹೊರಟು ಹೋದರು. ಆದರೆ ನಾವು ಹೇಳುತ್ತೇವೆ, ನಮ್ಮ ಬಾಬಾ ಬಂದರು, ಹೋಗಿರಲಿಲ್ಲ, ಇಲ್ಲಿಯೇ ಇದ್ದರು. ಆದರೆ ಹುಡುಕಲು ಸ್ವಲ್ಪ ಸಮಯ ಹಿಡಿಯಿತು. ಸಿಕ್ಕರು, ಬಂದರು. ನನ್ನ ಬಾಬಾ ಬಂದರು. ಈಗ ಸ್ವಲ್ಪ ಸಮಯದಲ್ಲಿ ಬಹಳ ಎತ್ತರದ ಅಲೆ ಹರಡುತ್ತದೆ. ತಯಾರಾಗಿದ್ದೀರಾ ಎಲ್ಲ ಮಕ್ಕಳು? ತಯಾರಾಗಿದ್ದೀರಾ? ಇದೇ ಶರೀರದಿಂದ ಆಗುತ್ತದೆ. ಮತ್ತೆ ಶರೀರವನ್ನು ತೆಗೆದುಕೊಳ್ಳಬಾರದು. ಮತ್ತೆ ಶರೀರವನ್ನು ನೇರವಾಗಿ ಸತ್ಯಯುಗದಲ್ಲಿ ತೆಗೆದುಕೊಳ್ಳಬೇಕು. ಬಾಬಾ, ನನ್ನ ಪುರುಷಾರ್ಥ ಇದೇ ಶರೀರದಿಂದ ಆಗುತ್ತದೆಯೇ? ಮಕ್ಕಳೇ, ಹೌದು, ಇದೇ ಶರೀರದಿಂದಲೇ ಪುರುಷಾರ್ಥವಾಗುತ್ತದೆ. ಆದರೆ ಮುಂದಿನ ತಯಾರಿಯನ್ನೂ ಮಾಡಬೇಕಲ್ಲವೇ? ಸತ್ಯಯುಗಕ್ಕೆ ಹೋಗಿ, ಸರಿತಾನೆ? ನೋಡಿ ಮಕ್ಕಳೇ, ವಿಶೇಷ ಗಮನ. ಈ ಪುರುಷಾರ್ಥವು ಇದೇ ಶರೀರದಿಂದಲೇ ಆಗುತ್ತದೆ. ಮತ್ತು ಮುಂದಿನ ಜನ್ಮ ಎಲ್ಲಿ ಆಗುತ್ತದೆ? ಸರದಿಯ ಪ್ರಕಾರ ತೆಗೆದುಕೊಳ್ಳುವುದಿಲ್ಲ ಅಲ್ಲವೇ? ನೀವು ಮತ್ತೆ ತೆಗೆದುಕೊಂಡಿರಿ, ನಾವು ತೆಗೆದುಕೊಳ್ಳಲಿಲ್ಲ. ನೀವು ಪದೇ ಪದೇ ತೆಗೆದುಕೊಳ್ಳುತ್ತಿರುತ್ತೀರಾ? ಮತ್ತೆ ಜನ್ಮವಾದರೆ 3 ಬಾರಿ ಆಗುತ್ತದೆ. ಒಳ್ಳೆಯದು ಮಕ್ಕಳೇ. ಇನ್ನು ಹೇಳಿ, ಎಲ್ಲರೂ ಖುಷಿಯಾಗಿದ್ದಾರೆ ತಾನೇ? ಎಲ್ಲರೂ ಕರೆದಿರಾ? ಎಲ್ಲರೂ? ಹೌದು ಬಾಬಾ, ಹೃದಯದಿಂದ ಕರೆದಿವಿ. ಆದ್ದರಿಂದ ನಾವು ಹೃದಯದಿಂದ ಬಂದೆವು. ಹೃದಯದಿಂದ ಬಂದೆವಲ್ಲವೇ? ಎಲ್ಲಿಂದಲೋ ನನ್ನ ಬಾಬಾ, ನೀವು ಎಲ್ಲಿ ಅಡಗಿದ್ದೀರಿ?
ಬನ್ನಿರಿ ಎಂದು ಯಾವಾಗಲೂ ಹೇಳುತ್ತಿದ್ದವರು. ನೀವು ಸಾಕಾರದಲ್ಲಿದ್ದಾಗ ನಾವೇಕೆ ಇರಲಿಲ್ಲ? ಯಾವ ಮಕ್ಕಳು ಅಯ್ಯೋ ನಾವೂ ಸಾಕಾರದಲ್ಲಿರಬೇಕಿತ್ತು ಎಂದು ಯೋಚಿಸುತ್ತಿದ್ದರೋ ಸಾಕಾರದಲ್ಲಿಯೇ ಇದ್ದೀರಿ, ಅದಕ್ಕೆ ಇಲ್ಲಿ ಬಂದಿರಿ. ಅಚ್ಚ, ಮತ್ತು ಎಲ್ಲವೂ ಸರಿಯಾಗಿದೆ ತಾನೆ? ಖುಷಿ ಇದೆ ತಾನೆ? ಅಚಾನಕ್ಕಾಗಿ ಪ್ಲಾನ್ ಹೇಗೆ ತಿರುಗಿತು, ಹೌದಲ್ಲವೇ? ಗಾಡಿ ಹೇಗೆ ತಿರುಗಿ ಬಂತು? ಹೀಗೆ ಹೀಗೆ. ವಾ ಮಕ್ಕಳೇ ವಾ, ಎಲ್ಲ ಮಕ್ಕಳು ಚೆನ್ನಾಗಿದ್ದೀರಿ ತಾನೆ? ಹೌದು ಬಾಬಾ, ಖುಷಿಯಾಗಿದ್ದೀರಾ? ನಿಮ್ಮ ತಂದೆ ಸಿಕ್ಕರು, ಇನ್ನೇನು ಬೇಕು? ಯಾರನ್ನು ಇಡೀ ಪ್ರಪಂಚ ಹುಡುಕುತ್ತಿದೆಯೋ, ಯಾರನ್ನು ಇಡೀ ಬ್ರಾಹ್ಮಣ ಪರಿವಾರ ಹುಡುಕುತ್ತಿದೆಯೋ, ಎಲ್ಲಿ ಹೋದರು ನನ್ನ ಬಾಬಾ, ಎಲ್ಲಿ ಅಡಗಿದರು? ಇದನ್ನು ಬಲ್ಲಿರಾ? ಬಾಬಾ ತಮ್ಮ ಮಧುಬನದ ಸ್ಟೇಜ್ನಲ್ಲಿ ಕೊಡುತ್ತಿದ್ದಾರಲ್ಲ, ನೆನಪಾಯಿತೆ? ಏನಾದರೂ ನೆನಪಾಯಿತೆ? ಎಲ್ಲರಿಗೂ ಏನು ಹೇಳುತ್ತಿದ್ದರು ಹೇಳಿ? ಬಾಬಾ ಒಂದು ಉದ್ದನೆಯ ಕೈ ಮಾಡಿ ನನಗೆ ಕೊಡಿ. ಎಷ್ಟೊಂದು ಉದ್ದನೆಯ ಕೈ ಆಗುತ್ತದೆ ಎಂದರೆ ನನ್ನ ಬಳಿಯೇ ಬರುತ್ತದೆ. ಆದರೆ ನನ್ನನ್ನು ಸ್ಟೇಜ್ ಮೇಲೆ ಕರೆಯಿರಿ. ವಾ ನನ್ನ ಬಾಬಾ, ಮಧುರ ಬಾಬಾ, ಮುದ್ದಾದ ಬಾಬಾ. ಬನ್ನಿ ಮಕ್ಕಳೇ ಬನ್ನಿ. ವಾ ವಾ ವಾ, ಖುಷಿಯಾಗಿದ್ದೀರಾ? ಮಕ್ಕಳು ಬಹಳ ಮುದ್ದಾಗಿದ್ದಾರೆ. ಯಾರಿಗೆ ಮುದ್ದಾಗಿದ್ದಾರೆ? ಬಾಬನಿಗೆ ಮುದ್ದಾಗಿದ್ದಾರೆ, ಮಧುರವಾಗಿದ್ದಾರೆ. ನನ್ನ ಪುರುಷಾರ್ಥ ಆಗುತ್ತದೆ ತಾನೇ? ನಿಮ್ಮ ಪುರುಷಾರ್ಥ ಬಹಳ ತೀವ್ರವಾಗಿರುತ್ತದೆ. ಇದೇನು ಗೊತ್ತಿದೆ ತಾನೇ? ಇದು ಹೂವು. ಯಾವ ಹೂವು? ಗುಲಾಬಿ. ಇದರಲ್ಲಿ ಸುವಾಸನೆ ಬರುತ್ತದೆ ತಾನೆ? ಹಾಗಾದರೆ ಮಕ್ಕಳು ಏನಾಗಬೇಕು? ಸುವಾಸನೆಯುಕ್ತ ಹೂವಾಗಬೇಕು, ತಂದೆಯ ತೋಟದ ಹೂವಾಗಬೇಕು. ಆಗಿದ್ದೀರಲ್ಲವೇ? ಎಲ್ಲರೂ ತಂದೆಯ ತೋಟದ ಹೂವಾಗಿದ್ದೀರಲ್ಲವೇ? ಎಲ್ಲರೂ ತಯಾರಾಗಿದ್ದೀರಾ? ತಯಾರಾಗಿದ್ದೀರಿ ತಾನೆ? ಹೌದು ಬಾಬಾ. ಅಚ್ಚ, ಬನ್ನಿ ಬನ್ನಿ ನನ್ನ ಬಾಬಾ, ಮಧುರ ಬಾಬಾ. ವಾ ಬಾಬಾ ವಾ. ಬಾಬಾ ಹೇಳುತ್ತಾರೆ. ಏನು ಹೇಳುತ್ತಾರೆ? ವಾ ನನ್ನ ಮಕ್ಕಳೇ ವಾ. ಬಾಬಾ ನೀವು ಬಂದಿದ್ದೀರಿ, ಹಾಗಾದರೆ ಹೇಳಿ, ನನ್ನ ಪಾತ್ರ ಹೀಗೆ ನಡೆಯುತ್ತದೆಯೇ? ನಿಮ್ಮ ಪಾತ್ರ ಬಹಳ ಚೆನ್ನಾಗಿ ನಡೆಯುತ್ತದೆ. ಎಲ್ಲರೂ ಒಂದು ಮಾತನ್ನು ತಮ್ಮ ಬುದ್ಧಿಯಲ್ಲಿ ಹಾಕಿಕೊಳ್ಳಿ, ಎಲ್ಲರೂ ಪರೀಕ್ಷಿಸಿಕೊಳ್ಳಿ, ಎಲ್ಲರೂ ತಮ್ಮ ತಮ್ಮನ್ನು ಪರೀಕ್ಷಿಸಿಕೊಳ್ಳಿ. ಹೀಗಂತೂ ಇಷ್ಟೊಂದು ಜನದಟ್ಟಣೆ ಆಗಿಲ್ಲ. ಸ್ವಲ್ಪ ಸಮಯದಲ್ಲಿ ನೋಡಿ ಹೇಗಾಗಬೇಕು, ಇಂತಹ ಹೂವಾಗಬೇಕು. ಒಂದು ವಿಶೇಷ ಮಾತು ಮಕ್ಕಳು ಹೇಳುತ್ತಾರಲ್ಲವೇ, ಬಾಬಾ ನಂದು ಹೇಗಾಗುತ್ತದೆ? ಮೊದಲು ಬುದ್ಧಿಯಲ್ಲಿ ಫಿಟ್ ಮಾಡಿಕೊಳ್ಳಿ. ನಿಮ್ಮದು ಚೆನ್ನಾಗಿ ಆಗದಿದ್ದರೆ ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಇರುತ್ತಿದ್ದರು, ಅಂದರೆ ನಿಮ್ಮ ಮಕ್ಕಳದ್ದು ಬಹಳ ಚೆನ್ನಾಗಿದೆ. ಆದ್ದರಿಂದ ಮಕ್ಕಳಾದ ನೀವು ಇಲ್ಲಿ ಕುಳಿತಿದ್ದೀರಿ. ನಿಮ್ಮ ಮುದ್ದಾದ ಮಧುರ ತಂದೆಯನ್ನು ಭೇಟಿಯಾದಿರಿ, ಬಾಪ್ತಾದಾರನ್ನು ಭೇಟಿಯಾದಿರಿ. ಇದಕ್ಕಿಂತ ಒಳ್ಳೆಯದು ಏನಿದೆ? ಮೊದಲು ಹೇಳಿ, ಇದಕ್ಕಿಂತ ಒಳ್ಳೆಯದು ಏನಾದರೂ ಇದೆಯೇ? ಆದ್ದರಿಂದ ಮೊದಲು ಈ ಖುಷಿಯಲ್ಲಿ ಕುಣಿಯಿರಿ. ಅತ್ಯಂತ ಒಳ್ಳೆಯದು, ಅತ್ಯಂತ ದೊಡ್ಡ ಭಾಗ್ಯವಾಗಿದೆ. ಸರಿಯಾಗಿದೆ ತಾನೆ? ಖುಷಿಯಾಗಿರಿ ಮತ್ತು ಖುಷಿಯಲ್ಲಿ ಕುಣಿಯಬೇಕು. ಮತ್ತು ಸಹಕಾರ ನೀಡದಿದ್ದರೆ ಅವರಿಗೆ ಹೇಳಿ, ಬನ್ನಿ ಬಾಬಾರನ್ನು ಭೇಟಿಯಾಗುತ್ತೀರಾ? ಬೇರೆ ಬೇರೆ ಮಕ್ಕಳನ್ನು ಭೇಟಿಯಾಗಿ ಬಾಬಾ ಹೇಳಿದರು. ಎಷ್ಟು ಮಕ್ಕಳ ರೂಪದ ಹೂವುಗಳನ್ನು ಒಟ್ಟುಗೂಡಿಸುತ್ತಿದ್ದೀರಿ? ಯಾರು ಹೂಗುಚ್ಛವನ್ನು ನೀಡಿದರು? ಬಾಬಾ ಎಲ್ಲರಿಗೂ ತೋರಿಸಿ ಹೇಳುತ್ತಿದ್ದಾರೆ, ನೋಡಿ ಇದರಲ್ಲಿ ನೀವು ಯಾವ ಹೂವು? ಸತ್ಯಯುಗ ಇಂತಹ ಹೂವುಗಳ ತೋಟವಾಗಿರುತ್ತದೆ. ಬಾಬಾ ಸತ್ಯಯುಗದಲ್ಲಿ ಹೂವುಗಳ ಗುಚ್ಛವನ್ನು ಮಾಡುತ್ತಿದ್ದಾರೆ. ನೀವೆಲ್ಲ ಮಕ್ಕಳು ನೀಡಿದ್ದೀರಿ ಎಂದರೆ ನೀವೆಲ್ಲ ಮಕ್ಕಳು ಸತ್ಯಯುಗದ ತೋಟದ ಹೂವುಗಳು, ಸಾಕಾರದ ತೋಟದ ಹೂವುಗಳು. ಖುಷಿ ಇದೆ ತಾನೆ? ಹೌದು ಬಾಬಾ, ಬಹಳ ಖುಷಿ ಇದೆ. ವಾ ವಾ ವಾ, ಇದು ತೆಗೆದುಕೊಳ್ಳಿ ಮಕ್ಕಳೇ, ಚೆನ್ನಾಗಿದೆಯೇ? ನೀವು ಏನು ಬಯಸುತ್ತಿದ್ದೀರೋ ಬಾಬಾ ನನಗೆ ಅವಕಾಶ ಸಿಗಲಿ. ಅವಕಾಶ ಸಿಕ್ಕಿತು. ಭಾಗ್ಯಶಾಲಿಗಳಾಗಿದ್ದೀರಿ ತಾನೆ? ಖುಷಿಯಾಗಿರಿ. ಬಹಳ ಖುಷಿಯಾಗಿದ್ದೇನೆ. ಹೇಳಿ, ನನ್ನ ಬಾಬಾ. ಈಗ ಎಲ್ಲ ಕಡೆ ಒಂದು ಅಲೆ ಮೊಳಗುತ್ತದೆ. ಏನು? ನನ್ನ ಬಾಬಾ ಬಂದರು, ನನ್ನ ಬಾಬಾ ಬಂದರು. ವಾ 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 ಮಕ್ಕಳೇ ವಾ. ಈಗ ಪೂರ್ಣ ತಯಾರಿಯಲ್ಲಿ ತೊಡಗಿರಿ. ಬಾಬಾ ಎಲ್ಲರಿಗೂ ಟೋಲಿ ತಿನ್ನಿಸುತ್ತಿದ್ದಾರೆ. ಇದನ್ನು ಹಿಡಿದುಕೊಳ್ಳಿ, ತಿನ್ನಿರಿ ಮತ್ತು ಸೇವೆಗೆ ಹೋಗಿರಿ. ಸರಿಯೇ? ತಯಾರಾಗಿದ್ದೀರಾ? ತಯಾರಾಗಿದ್ದೀರಿ ತಾನೆ? ಹೌದು. ಈಗ ಎಲ್ಲ ಕಡೆ ಸುತ್ತಾಡಿ. ತಂದೆ ಬಂದು ಎಷ್ಟು ಸಮಯ ಕಳೆಯಿತು. ಈಗ ತಂದೆ ಬಂದಿರುವ ಅಲೆಯನ್ನು ಹರಡಿ. ಏನು? ನನ್ನ ಬಾಬಾ ಬಂದರು, ಎಲ್ಲರ ಹೃದಯದಲ್ಲಿ ನೆಲೆಸಿದರು. ವಾ ವಾ ವಾ, ವೆರಿ ಗುಡ್, ವೆರಿ ಗುಡ್. ತಯಾರಾಗಿ ಬಂದಿದ್ದೀರಲ್ಲವೇ? ಪೂರ್ಣ ತಯಾರಿಯಲ್ಲಿ. ಈಗ ಯಾರ ನೆನಪು ಬರುತ್ತದೆ ಎಂದರೆ ಯಾರೂ ಇಲ್ಲ, ಏಕೆಂದರೆ ಮಕ್ಕಳಂತೂ ಇಲ್ಲ. ಚೆನ್ನಾಗಿದೆ ತಾನೆ? ಹೌದು ಬಾಬಾ. ಗಾಡಿ ಮರೆತು ಹೋಯಿತು. ಗಾಡಿ ಮರೆತು ಹೋಯಿತು? ಇಲ್ಲ, ಬಾಬಾ ತಿರುಗಿಸಿದ್ದಾರೆ. ಈಗ ತಯಾರಿಯಲ್ಲಿ ತೊಡಗಿ ಶುರು ಮಾಡಿ. ಅಂದರೆ ನಿಮ್ಮ ಬಾಬಾರವರ ಆದೇಶ ಸರ್ವಶಕ್ತಿವಂತ ಪರಮಾತ್ಮನ ಆದೇಶ. ಎಲ್ಲರಿಗೂ ಸಂದೇಶ ಕೊಡಿ. ಮುಕ್ತ ಮನಸ್ಸಿನಿಂದ ಸಂದೇಶ ಕೊಡಿ. ಅಂತಿಮ ಸಮಯದಲ್ಲಿ ಸಂದೇಶ ಕೊಡಿ.
ಬಾಬಾ ಹೇಳಿದರು, ಎಲ್ಲರಿಗೂ ನಿಮ್ಮ ಮುಖ ಕಾಣಿಸಲಿ. ಈ ಸಂದೇಶವಾಹಕ ಬಂದಿದ್ದ ನನ್ನ ತಂದೆಯ ಸಂದೇಶ ತೆಗೆದುಕೊಂಡು ಬಂದಿದ್ದರು. ಒಪ್ಪಿಕೊಂಡರೆ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತಾರೆ, ಒಪ್ಪದಿದ್ದರೆ ಅಂದರೆ ನೀವು ಸಂದೇಶ ಕೊಟ್ಟಾಗ ಅವರು ಒಪ್ಪದಿದ್ದರೆ ಮುಂದೆ ಪಶ್ಚಾತ್ತಾಪ ಪಡುತ್ತಾರೆ. ಮಕ್ಕಳಾದ ನಿಮ್ಮ ಮುಖ ಕಾಣಿಸುತ್ತದೆ. ಈ ಮಕ್ಕಳು ನನ್ನ ಬಳಿ ಸಂದೇಶ ತೆಗೆದುಕೊಂಡು ಬಂದಿದ್ದರು, ನಾನು ಅವರ ಮಾತು ಕೇಳಲಿಲ್ಲ. ಆಗ ಪಶ್ಚಾತ್ತಾಪ ಪಡುವುದು ಯಾರಿಗೆ? ನಿಮಗಲ್ಲ, ಅವರಿಗೆ. ಸಹೋದರರೆಲ್ಲರೂ ಸೇರಿ ಬಾಬನಿಗೆ ಹೂಗುಚ್ಛವನ್ನು ಅರ್ಪಿಸಿದರು. ಎಲ್ಲ ಸಹೋದರರು ಮತ್ತು ಇಬ್ಬರು ಸಹೋದರಿಯರ ಪರವಾಗಿ ಬಾಬನಿಗೆ ಹೂಗುಚ್ಛ. ಸರಿಯಾಗಿದೆ ತಾನೆ? ಇಲ್ಲಿ ಬನ್ನಿರಿ. ಮೊದಲು ನೀವು ಇಲ್ಲಿಂದ ಟೆನ್ಷನ್ ಅನ್ನು ಮೊದಲು ತೆಗೆದುಹಾಕಿ. ಸೇವೆ ಯಾರು ಮಾಡುತ್ತಾರೆ? ಇದು ಗೊತ್ತಾ? ಏತಕ್ಕಾಗಿ ನೀಡುತ್ತಿದ್ದಾರೆ? ಸೇವೆಗಾಗಿ. ಸೇವೆ ಚೆನ್ನಾಗಿ ಮಾಡಿ, ನೋಡೋಣ ಫಲಿತಾಂಶ ನೋಡೋಣ. ಹಾಗಲ್ಲ ಬಾಯ್, ಹಾಗಲ್ಲ ಸೋದರರೇ, ಅದನ್ನು ಇಲ್ಲಿ ಮಾಡಿ, ಕೆಲಸವನ್ನು ಇಲ್ಲಿ ಮಾಡಿ, ಅವರನ್ನು ಅಲ್ಲಿ ಹಾಕಿ. ಇಲ್ಲಿ ನೆಲೆಗೊಳಿಸಿ ಎಂದಲ್ಲ, ಈಗ ಎಲ್ಲರನ್ನೂ ಒಂದೇ ನೆಲೆಗೆ ಸೇರಿಸಿ. ಯಾವ ನೆಲೆ, ಯಾವ ಸ್ಥಾನ? ಎಲ್ಲರನ್ನು ಪರಮಧಾಮದ ಧಾಮಕ್ಕೆ ಸೇರಿಸಿ. ಸರಿತಾನೆ? ಬನ್ನಿ. ವಾ, ಇದು ನೋಡಿ, ಸಿಂಹದ ಮಕ್ಕಳು. ಏನೆಂದು ಹೇಳುವುದು ಇವರನ್ನು? ಸಿಂಹದ ಮಕ್ಕಳು. ಖುಷಿಯಾಗಿದ್ದೀರಿ ತಾನೆ? ವಾ, ಖುಷಿಯಾಗಿರಬೇಕು, ಖುಷಿಪಡಿಸಬೇಕು. ಇರುತ್ತೇನೆ. ನಿಮ್ಮನ್ನು ಭೇಟಿಯಾದಾಗಿನಿಂದ ಎಲ್ಲ ಸಮಯ ಹ್ಯಾಪಿಯಾಗಿರುತ್ತೇನೆ. ನೆನಪಿರಲಿ, ಬುದ್ಧಿಯಲ್ಲಿ ಎಷ್ಟು ತಂದೆಯ ಮಕ್ಕಳು ಬರುತ್ತಾರೆ ನೀವು ಪರೀಕ್ಷಿಸಿಕೊಳ್ಳಿ. ಎಷ್ಟು ಜನರಿಗೆ ಸಂದೇಶ ನೀಡಿದ್ದೀರಿ? ಆಮೇಲೆ ಅವರು ಅಂತಿಮ ಸಮಯದಲ್ಲಿ ನಿಮಗೆ ಹೇಳುತ್ತಾರೆ, ನಿಮ್ಮ ಮುಖ ನೋಡುತ್ತಾರೆ, ಹೇಳುತ್ತಾರೆ, ನಿಮಗಂತೂ ಎಲ್ಲವೂ ಗೊತ್ತಿತ್ತು, ನಾವಂತೂ ನಿಮ್ಮ ಬಳಿ ಬರುತ್ತಿದ್ದೆವು, ಪರೀಕ್ಷಿಸಿಕೊಳ್ಳಿ, ಏಕೆಂದರೆ ತಂದೆಯ ಪರಿಚಯ ಇದೆ. ಆಮೇಲೆ ಹೇಳುತ್ತಾರೆ, ಆಮೇಲೆ ಹಿಡಿದು ಕರೆದುಕೊಂಡು ಬಂದರೆ ಏನು ಹೇಳುತ್ತಾರೆ? ಆದ್ದರಿಂದ ಎಲ್ಲರಿಗೂ ತಂದೆಯ ಪರಿಚಯವನ್ನು ಅವಶ್ಯವಾಗಿ ನೀಡಿ. ಸರಿಯಾಗಿದೆ ತಾನೆ? ಆದ್ದರಿಂದ ಕೊಡುತ್ತಿದ್ದೇವೆ, ಏಕೆಂದರೆ ಮಕ್ಕಳು ಒಳ್ಳೆಯ ಸೇವೆ ಮಾಡುತ್ತಿದ್ದಾರೆ. ಬಾಬಾ ಸಹಯೋಗಿ ಆತ್ಮಗಳ ಪರವಾಗಿ. ಬಾಬನಿಗೆ ಮಕ್ಕಳು ಹೂಗುಚ್ಛ ಕೊಟ್ಟರು, ಅದು ಸಹಯೋಗಿ ಆತ್ಮಗಳ ಪರವಾಗಿ. ಅಚ್ಚ, ಹಾಗಾದರೆ ಈಗ ಸಹಯೋಗಿ ಆತ್ಮಗಳಿಗೆ ಇದನ್ನು ಕೊಡಿ. ಈಗ ಸಹಯೋಗಿ ಆತ್ಮಗಳು ಎಷ್ಟಿದ್ದಾರೆ ನಿಮಗೆ ಗೊತ್ತಿದೆ ತಾನೆ? ಆದರೆ ಹೂವು ಒಂದೇ ಇದೆ, ದಳಗಳಾಗುತ್ತವೆ. ಹೌದು, ಬುದ್ಧಿವಂತ ಮಗಳು ಬುದ್ಧಿವಂತಳಾಗಿದ್ದಾಳೆ, ವೆರಿ ಗುಡ್, ಪಾಸ್ ಆದಳು. ಇದನ್ನೇ ಕೇಳುತ್ತಿದ್ದರು. ಒಂದು ಹೂವನ್ನು ಹೇಗೆ ಹಂಚುತ್ತೀರಿ? ಒಂದೊಂದು ದಳವನ್ನು ತೆಗೆದು ಎಲ್ಲರಿಗೂ ಕೊಡಿ. ಇದು ಬಾಬಾ ನಮ್ಮಿಬ್ಬರ ಮತ್ತು ಎಲ್ಲ ಸಹೋದರರ ಪರವಾಗಿ. ಒಳ್ಳೆಯದು. ಇದು ಎರಡನೆಯದ ಪ್ರತ್ಯೇಕವಾಗಿ ಇಡಲಾಗಿತ್ತು. ಅಚ್ಚ, ಎಲ್ಲ ಮಕ್ಕಳಿಗೂ ವಿಶೇಷವಾಗಿ ಮಧುರಾತಿ ಮಧುರ ಬಾಬಾರವರ ಕಡೆಯಿಂದ ಮಧುರ ನೆನಪು, ಪ್ರೀತಿಗಳು. ವಾ, ಆದರೆ ನಿಮ್ಮ ಬಾಬನಿಗೆ ನೀವು ಒಂದನ್ನೂ ಕೊಡಲಿಲ್ಲ. ನಿಮ್ಮ ಬಾಬನಿಗೆ ಕೊಡಲಿಲ್ಲವೇ? ಶಿವಬಾಬನಿಗೆ ನೀಡಲಿಲ್ಲವೇ? ಬಾಪ್ ದಾದಾ ಆಗಿದ್ದಾರೆ. ನಮಗಿಂತ ಮೊದಲು ನಮ್ಮ ಬಾಬಾ ಬಂದಿದ್ದರು. ಅಚ್ಚ, ಇದನ್ನು ಮೇಲೆ ತೆಗೆದುಕೊಂಡು ಹೋಗಿ ಶಿವಬಾಬನಿಗೆ ಕೊಡಿ. ಆದರೆ ಇದು ಮೇಲೆ ಹೋಗುವುದಿಲ್ಲ. ಶಿವಬಾಬನಿಗೆ ನಿನ್ನೆ ಹೂವಿನ ಹಾರ ಹಾಕಲಾಗಿತ್ತು ಬಾಬಾ. ಇದು ಭಾರವಾಗಿದೆ, ಇದು ಮೇಲೆ ಹೋಗುವುದಿಲ್ಲ, ಹೂವಾಗಿ ಹೋಗುತ್ತಾರೆ. ಬಾಬಾ ಕರೆದುಕೊಂಡು ಹೋಗುತ್ತೀರಲ್ಲವೇ, ಹೂವನ್ನಾಗಿ ಮಾಡಿ ಎಂದು ಮಕ್ಕಳು ಕೇಳಿದರು. ಹೌದು, ಹೂವನ್ನಾಗಿ ಮಾಡಿ ಕರೆದುಕೊಂಡು ಹೋಗುತ್ತೇವೆ ಭೋಗದ ಸಮಯದಲ್ಲಿ. ಇದು ತಂಪಾಗಿದೆ. ಅಚ್ಚ, ಈಗ ಇದು ಎಲ್ಲ ಮಕ್ಕಳಿಗೆ ಬಾಪ್ ದಾದಾರವರ ಕಡೆಯಿಂದ. ವಾ ವಾ ವಾ, ಚಪ್ಪಾಳೆ ತಟ್ಟಿ. ಬಾಬಾ ಕೂಡ ಮಕ್ಕಳಿಗೆ ಹೂವು ನೀಡುತ್ತಿದ್ದರು. ಎಲ್ಲ ಮಕ್ಕಳಿಗೆ ಬಾಪ್ ದಾದಾರವರ ಕಡೆಯಿಂದ ಹೂವು. ಒಳ್ಳೆಯದು. ಬಾಬಾ ನಿನ್ನೆ ಶಿವಬಾಬಾ ಎಂತಹ ಕ್ಲಾಸ್ ಮಾಡಿದರೆಂದರೆ ಎಲ್ಲರೂ ನಿಶ್ಚಿಂತರಾದರು. ಈ ಡೆಕೋರೇಷನ್, ಹೂವು, ಎಲೆಗಳ ನೆನಪೇ ಇರಲಿಲ್ಲ. ಮಕ್ಕಳೇ, ಇದನ್ನು ದೇಹಿ ಅಭಿಮಾನಿ ಸ್ಥಿತಿ ಎನ್ನುತ್ತಾರೆ. ನಿನ್ನೆ ಬಾಬಾ ಎಲ್ಲರನ್ನೂ ಆತ್ಮಗಳನ್ನಾಗಿ ಮಾಡಿದರು, ಹೌದಲ್ಲವೇ? ನೋಡಿ ಮಕ್ಕಳೇ, ತಂದೆ ನಿನ್ನೆ ಏನು ನಿರ್ದೇಶನ ನೀಡಿದರು, ಏನು ಆದೇಶ ಕೊಟ್ಟರು, ಅದು 100% ಸತ್ಯವಾಗಿದೆ. ಮತ್ತು ಈ ಸಮಯ ಈಗ ಬಂದಿದೆ. ವರ್ಷವನ್ನು ಹೇಳುವುದಿಲ್ಲ, ದಿನವನ್ನೂ ಹೇಳುವುದಿಲ್ಲ, ಆದರೆ ಇಷ್ಟಂತೂ ಖಂಡಿತ ಹೇಳುತ್ತೇವೆ. ಆರಂಭದಲ್ಲಿ ಬಾಬಾ ಹೇಳುತ್ತಿದ್ದಾರಲ್ಲವೇ ಮಕ್ಕಳೇ, ವಿನಾಶ ಎದುರು ನಿಂತಿದೆ. ಆ ಸಮಯದಲ್ಲಿ ಗೊತ್ತಿತ್ತು. ಬಾಬಾ ಹೇಳಿದರು, ಸಂಗಮ ಯುಗ 100 ವರ್ಷಗಳದ್ದು. ಸರಿತಾನೆ? ಈಗ ಮಕ್ಕಳಾದ ನೀವು ಯೋಚಿಸಿ, ಸಂಗಮ ಯುಗದ ಸಮಯ ಎಷ್ಟು ಕಳೆಯಿತು? 86 ವರ್ಷಗಳಾದವು. 14 ವರ್ಷಗಳು ಉಳಿದಿವೆ, ಇಲ್ಲ ತಾನೆ? ಮಕ್ಕಳೇ, ತಂದೆಯ ಆಗಮನ ನಿಮಗೆ ಗೊತ್ತಿದೆಯೇ? ತಂದೆಯ ಬರುವ ಸಮಯ ಎಷ್ಟರಲ್ಲಿ ಬರೆಯುತ್ತಾರೆ? 36ರಲ್ಲಿ ಬಾಬಾ ಬಂದರು ಎಂದು ಬರೆಯುತ್ತಾರೆ. ಆದರೆ ಅಲ್ಲ ಮಕ್ಕಳೇ, ತಂದೆ 34ರಲ್ಲಿ ಬಂದಿದ್ದರು. 34ರಲ್ಲಿ ಬಾಬಾ ಬಂದರು. ಶಿವಬಾಬಾ ದೊಡ್ಡ ಕಲಾಕಾರರಾಗಿದ್ದಾರೆ, ಗೊತ್ತೇ? ಏಕೆ?
ತಂದೆ ಯಾವಾಗ ಬಯಸಿದರು ಈಗ ನನ್ನನ್ನು ಯಾರಾದರೂ ನೋಡಲಿ. ಆಗ ಎದುರು ಬಂದರು. 2 ವರ್ಷ ಅಡಗಿದ್ದರು. ಶರೀರದಲ್ಲಿ ಬಂದರು ಹೋದರು. ಆತ್ಮದ ಪಾಠ ಕಲಿಸಿದರು. ಯಾರಿಗಾದರೂ ರಹಸ್ಯ ಗೊತ್ತಿದೆಯೇ? ಯಾರಿಗೂ ಗೊತ್ತಿಲ್ಲ. ಯಾರು ಯಾವಾಗ ನೋಡಿದರೋ ಅವರು ಬರೆದರು, ಇಂದು ಬಾಬಾರ ಆಗಮನವಾಗಿತ್ತು ಎಂದು. ಆದ್ದರಿಂದ ಶಿವ ಬಾಬಾರವರಿಗೆ ಯಾವುದೇ ತಿಥಿ ದಿನಾಂಕವಿಲ್ಲ. ಈ ಸೃಷ್ಟಿಯ ಮೇಲೆ ಬರುವುದಕ್ಕೆ ಅವರಿಗೆ ಯಾವುದೇ ತಿಥಿ ದಿನಾಂಕವಿಲ್ಲ. ಮಕ್ಕಳು ಯೋಚಿಸುತ್ತಾರೆ ನಾವು ನೋಡಿದೆವು ಎಂದು. ಇಲ್ಲ, ತಂದೆ ಬಯಸಿದರು, ಈಗ ಕಾಣಿಸಲಿ ಎಂದು ತೋರಿಸಿದರು. ಆದರೆ ತಂದೆಯು ಬರುವ ಸಿಸ್ಟಮ್ ಮೊದಲೇ ಶುರುವಾಗಿತ್ತು. ಆದ್ದರಿಂದ ಈಗ ಈ ಲೆಕ್ಕಾಚಾರದಿಂದಲೂ ಮೊದಲು ಸಿಸ್ಟಮ್ ಸೇರಿಸಿಕೊಳ್ಳಿ. ಇಷ್ಟು ವರ್ಷಗಳಿವೆ ಎಂದು ಯೋಚಿಸಬೇಡಿ. ಬರುವ ಮೊದಲು ಪರಿವರ್ತನೆ ಅವಶ್ಯವಾಗಿ ಆಗುತ್ತದೆ. ಆದ್ದರಿಂದ ತಂದೆಯ ಸನ್ನೆ ಇದೆ ತಾನೆ, ಅಂದರೆ ತಂದೆಯ ಸೂಚನೆ ಇದೆ ತಾನೆ, ಈಗ ಬೇಕು. ಇಷ್ಟೇ ಕುಳಿತಿದ್ದಾರೆ. ಇಷ್ಟು ಮಕ್ಕಳಿಗೆ ಪಾಲನೆ ಸಿಗಬೇಕಿದೆ. ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ ಎಂದು ಯೋಚಿಸಬೇಡಿ. ಮುಂಬರುವ ಸಮಯದಲ್ಲಿ ಎಷ್ಟೊಂದು ಜನದಟ್ಟಣೆ ಅಂದರೆ ಜನಸಂಖ್ಯೆ ಸೇರಲಿದೆ. ಸತ್ಯಯುಗದ ಸಂಖ್ಯೆ ಎಷ್ಟಿರುತ್ತದೆ? ಆರಂಭದಲ್ಲಿ 9 ಲಕ್ಷ, ಕೊನೆಯಲ್ಲಿ 2 ಕೋಟಿ. ತ್ರೇತಾಯುಗದಲ್ಲಿ ಎಷ್ಟಿರುತ್ತದೆ? 33 ಕೋಟಿ ಆಗುವವರೆಗೂ ತಂದೆ ಹೇಗೆ ಹೋಗುತ್ತಾರೆ? ತಂದೆಯದು ನೇರ ಡ್ರಾಮಾ ಆಗಿದೆ. ತಂದೆ ಬಂದಿದ್ದಾರೆ, ತಂದೆ ನಿಂತಿದ್ದಾರೆ. ನೀವು ನೋಡಿ, ಇಡೀ ವಿಶ್ವದಿಂದ ಧ್ವನಿ ಮೊಳಗಲಿದೆ. ನಾವು ಬೆರಳೆಣಿಕೆಯಷ್ಟು ಇದ್ದೇವೆ ಎಂದು ಯೋಚಿಸಬೇಡಿ. ಬೆರಳೆಣಿಕೆಯಷ್ಟು ನೋಡಿ. ಇದರ ಬೀಜ ಇಡೀ ವಿಶ್ವದಲ್ಲಿ ಹರಡಿದರೆ ಎಷ್ಟು? ಒಂದು ಬೀಜದಿಂದ ಎಷ್ಟು ಎಲೆಗಳು ಹೊರಬರುತ್ತವೆ? ಎಣಿಸಬಲ್ಲಿರಾ? ಸಾಧ್ಯನಾ? ಎಣಿಸಲು ಸಾಧ್ಯವಿಲ್ಲ. ಬೀಜದಿಂದ ಎಷ್ಟು ಎಲೆಗಳು ಹೊರಬರುತ್ತವೆ? ನೀವು ಬೆರಳೆಣಿಕೆಯಷ್ಟು ಇಲ್ಲ. ನೀವೆಲ್ಲ ಮಕ್ಕಳು ಯಾರು ಇಲ್ಲಿ ಸೇರಿ ಹೋಗಿದ್ದೀರೋ 33 ಕೋಟಿಯ ಬೀಜವಾಗಿದ್ದೀರಿ. ನಿಮ್ಮಿಂದ ಮಕ್ಕಳು ಹೊರಬರುತ್ತಾರೆ. ಆದ್ದರಿಂದ ತಯಾರಾಗಿರಿ. ಈಗ ಸೇವೆ ತೀವ್ರಗತಿಯಿಂದ ಬೆಳೆಯಲಿದೆ. ತಯಾರಾಗಿದ್ದೀರಿ ತಾನೇ? ಹೌದು ಬಾಬಾ. ಖುಷಿಯಾಗಿದ್ದೀರಾ? ಎಲ್ಲ ಮಕ್ಕಳು ಖುಷಿಯಾಗಿದ್ದೀರಾ? ಬಹಳ ಖುಷಿಯಾಗಿದ್ದೇವೆ ಬಾಬಾ, ಬಹಳ ಖುಷಿಯಾಗಿದ್ದೇವೆ. ನೋಡಿ, ಇಂದು ಸುತ್ತಾಡುತ್ತಿದ್ದೆವು, ಎಲ್ಲರೂ ಅಳುತ್ತಿದ್ದಾರೆ. ನೀವು ನಮ್ಮನ್ನು ಬಿಟ್ಟು ಏಕೆ ಹೋದಿರಿ? ಈ ಅದ್ಭುತ ಡ್ರಾಮಾ ನೋಡಿದೆವು ನಾವು. ಯಾರು ಸಾಕಾರದಲ್ಲಿದ್ದರೋ ಜಗಳವಾಡಲು ಬರುತ್ತಿದ್ದರೋ ಅವರ ಜೊತೆಗೆ. ನೀವು ಇಲ್ಲಿ ನಿಮ್ಮ ನಾಟಕ ಮಾಡುತ್ತೀರಾ? ಹೊರಗೆ ಹೋಗಿ ಇಲ್ಲಿಂದ ಎಂದು. ಹೋದ ನಂತರ ಹೇಳುತ್ತಾರಲ್ಲವೇ, ಅಯ್ಯೋ ಬಾಬಾ ಯಾಕೋದೆ ಎಂದು. ಯಾರಾದರೂ ಒಳ್ಳೆಯ ಕರ್ತವ್ಯ ಮಾಡಲು ಬರುತ್ತಾರೆ. ಯಾವಾಗ ಬರುತ್ತಾರೋ ಆಗ ಮೊದಲು ಕೆಟ್ಟವರಾಗಿ ಕಾಣುತ್ತಾರೆ. ಶರೀರ ಬಿಟ್ಟು ಹೋದಾಗ ಧರ್ಮವನ್ನು ಮಾಡಿಬಿಡುತ್ತಾರೆ. ಈಗ ಇದೇನು? ಇರುವವರೆಗೂ ಯಾರು ಅರ್ಥ ಮಾಡಿಕೊಳ್ಳುವುದಿಲ್ಲ ಮತ್ತು ಹೋದಾಗ ಎಲ್ಲರೂ ಅವರನ್ನು ಪೂಜೆ ಮಾಡಲು ಶುರು ಮಾಡುತ್ತಾರೆ. ನೋಡಿ, ಅದರಲ್ಲಿಯೂ ಹೇಳುತ್ತಾರಲ್ಲವೇ, ಭಕ್ತಿ ಮಾರ್ಗದಲ್ಲಿ ಸಾಯಿ ಸಾಯಿ ಎನ್ನುತ್ತಾರೆ. ಸಾಯಿ ಎಂದು ಹೇಳುತ್ತಾರಲ್ಲವೇ, ಬದುಕಿದ್ದಾಗ ಆ ಸಾಯಿ ಬಾಬಾ ಒಂದು ಹನಿ ಎಣ್ಣೆಗೂ ಪರದಾಡುತ್ತಿದ್ದ ಮತ್ತು ಇಂದು ಶರೀರ ಬಿಟ್ಟಾಗ ಅವರ ಚಿನ್ನದ ಮೂರ್ತಿ ಮಾಡಿದರು. ಎಣ್ಣೆ ಚರಂಡಿಯಲ್ಲಿ ಹರಿಯುವಂತೆ ಹರಿಯುತ್ತಿದೆ. ಆದ್ದರಿಂದ ಸಮಯವಿರುವಾಗಲೇ ತಂದೆ ಬಂದಿದ್ದಾರೆ. ಈಗ ಎಲ್ಲ ಮಕ್ಕಳು ಇಲ್ಲ ತಂದೆಯಾಗಿರಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಅಂದರೆ ಶಿವಬಾಬಾ ಸ್ವಯಂ ಬಂದಿದ್ರೂ ಕೂಡ ಕೆಲವು ಮಕ್ಕಳೇನು ಹೇಳ್ತಾರೆ, ಇಲ್ಲ ಅಲ್ಲಿ ಬಾಬಾ ಬರ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ತಂದೆ ಹೋದಾಗ ಏನು ಹೇಳುತ್ತಾರೆ? ನಾವು ಬರುತ್ತಿದ್ದೆವು ಬಾಬಾ, ನಿಮ್ಮ ಹಿಂದೆ ನಾವು ಬರುತ್ತೇವೆ, ನಿಲ್ಲಿ ಬಾಬಾ, ಇನ್ನು ಸ್ವಲ್ಪ ಸಮಯ ನಿಲ್ಲಿ. ಆದರೆ ತಂದೆ ನಿಲ್ಲುವುದಿಲ್ಲ. ನೀವು ಭಾಗ್ಯಶಾಲಿ ಮಕ್ಕಳಾಗಿದ್ದೀರಿ. ಆದ್ದರಿಂದ ನೋಡಿ, ಈಗ ನಮ್ಮನ್ನೇ ನೋಡಿಕೊಳ್ಳಿ. ಶರೀರದಲ್ಲಿದ್ದಾಗ ಯಾರಿಗೆ ಗೊತ್ತಿತ್ತು? ಇಂದು ಇಡೀ ವಿಶ್ವಕ್ಕೆ ಗೊತ್ತಿದೆ. ದೇಶ ವಿದೇಶದಲ್ಲಿ ಆ ಸಮಯದಲ್ಲಿ ಎಷ್ಟೊಂದು ವಿರೋಧ ಮಾಡಿದರು. ಪೇಪರ್ನಲ್ಲಿ ಏನು ಹಾಕಿದರು ಗೊತ್ತಿದೆ ತಾನೆ ನಮ್ಮ ಬಗ್ಗೆ. ಇವನಿಗೆ 16,108 ರಾಣಿಯರು ಬೇಕು. ಇವನು ತನ್ನನ್ನು ತಾನು ಕೃಷ್ಣ ಎಂದು ಹೇಳಿಕೊಳ್ಳುತ್ತಾನೆ. ನನಗೆ 16,108 ಜನ ರಾಣಿಯರು ಸಿಗುವವರೆಗೂ ನಾನು ಸುಮ್ಮನೆ ಕೂರುವುದಿಲ್ಲ ಎಂದು ಮುದುಕ ಹೀಗೆ ಹೇಳುತ್ತಾನೆ ಎಂದು ಎಷ್ಟೊಂದು ಬೈಗುಳಗಳನ್ನು ಬೈದರು. ಬಹಳ ಬೈಗುಳಗಳನ್ನು ಕೇಳಿದೆವು. ನಮಗೆ ಹೀಗೆ ಹೇಳುತ್ತಿದ್ದರು, ಈ ಮುದುಕನಿಗೆ 16,108 ರಾಣಿಯರು ಸಿಗುವವರೆಗೂ ಇವನು ಸುಮ್ಮನಿರುವುದಿಲ್ಲ ಎಂದು. ಹೀಗೆ ಮಕ್ಕಳೇ, ಈಗ ನೋಡಿ, ಇದು ಅದ್ಭುತ ಪಾತ್ರ ನಡೆಯಿತು. ಆದಿಯ ದೃಶ್ಯವಾಗಿದೆ ಮತ್ತು ಈಗಿನ ದೃಶ್ಯ ನೋಡುತ್ತೀರಲ್ಲವೇ, ಆಗ ಆಶ್ಚರ್ಯವಾಗುತ್ತದೆ. ವಾ ನನ್ನ ಬಾಬಾ ವಾ. ಮೊದಲು ದೊಡ್ಡ ಉದ್ದ ಬೈಗುಳದ ಹಾರ ಹಾಕುತ್ತಾರೆ ಮತ್ತು ಆಮೇಲೆ ಹೂವಿನ ಹಾರ ಹಾಕುತ್ತಾರೆ. ಶರೀರ ಬಿಟ್ಟ ನಂತರವಂತೂ ಪೂರ್ತಿ ಹೂಗಳಿಂದಲೇ ಮಾಡಿಬಿಟ್ಟರು. ಯಾರು ದ್ವೇಷಿಸುತ್ತಿದ್ದರೋ ಅವರು ಹೂ ಏರಿಸಲು ಬಂದರು. ಶರೀರ ಬಿಟ್ಟ ನಂತರ ನಾವು ಹೊರಬಂದು, ಅಂದರೆ ದೇಹದಿಂದ ಹೊರಬಂದು ಎಲ್ಲವನ್ನೂ ನೋಡುತ್ತಿದ್ದೆವು. ಯಾರು ಸಿಡಿಮಿಡಿಗೊಳ್ಳುತ್ತಿದ್ದರು, ಸಿಟ್ಟಾಗುತ್ತಿದ್ದರು, ಕೋಪಗೊಳ್ಳುತ್ತಿದ್ದರು, ಅವರೂ ಸಹ ಹೂ ಅರ್ಪಿಸಲು ಬಂದರು. ಯಾರು ದ್ವೇಷಿಸುತ್ತಿದ್ದರೋ ಮುದುಕ ಯಾವಾಗ ಹೋಗುತ್ತಾನೆ ಎಂದು ಈ ಅದ್ಭುತ ಸಿಸ್ಟಮ್ ನೋಡಿದ್ದೇವೆ ಪ್ರಪಂಚದ್ದು. ಆದ್ದರಿಂದ ಸಮಯವಿದೆ. ಪಾಲನೆ ತಂದೆಯದ್ದಾಗಿದೆ. ಎಷ್ಟು ಬೇಕೋ ಅಷ್ಟು ಲೂಟಿ ಮಾಡಿ
ಇಂತಹ ಸಮಯ ಬರುತ್ತದೆ ಮತ್ತು ಆಮೇಲೆ ಹಿಂದೆ ಹಿಂದೆ ಓಡುತ್ತಾರೆ. ಈಗ ಏನೆಂದು ಹೇಳುತ್ತಾರಲ್ಲ, ಸೆರಗು ಹಿಡಿದು ನಮ್ಮನ್ನು ಪಾರು ಮಾಡಿ. ಸರಿಯಾಗಿದೆ ತಾನೆ? ಖುಷಿಯಾಗಿದ್ದೀರಿ ತಾನೆ ಎಲ್ಲ ಮಕ್ಕಳು? ಕೆಲವು ಮಕ್ಕಳು ತಲೆಯ ಮೇಲೆ ಕೈ ಇಡಿ, ನಾವು ಬಹಳ ಸೇವೆ ಮಾಡಲಿ ಎಂದು ಕೈ ಇಡಿ ಎಂದು ಹೇಳುತ್ತಿದ್ದಾರೆ. ಬಾಬಾ ಆಶೀರ್ವಾದ ಕೊಡುತ್ತಿದ್ದಾರೆ. 20 ವರ್ಷಗಳಲ್ಲಿ ಎಷ್ಟು ಸೇವೆ ಮಾಡಲು ಸಾಧ್ಯವಾಗಲಿಲ್ಲವೋ ಅಷ್ಟನ್ನು 1 ವರ್ಷದಲ್ಲಿ ಮಾಡಿರಿ. ಇದು ಖಂಡಿತ ಆಗುತ್ತದೆ ಮಕ್ಕಳೇ. ನೋಡಿ, ಇದಂತೂ ತಂದೆ ಪಕ್ಕಾ ಮೊಹರ್ ಹಾಕಿದ್ದಾರೆ, ಅಂದ್ರೆ ಮುದ್ರೆ ಹಾಕಿದ್ದಾರೆ. ಮಕ್ಕಳೇ ತಯಾರಾಗಿರಿ. ಇದು ಪಕ್ಕಾ ಸ್ಟ್ಯಾಂಪ್ ಗವರ್ನಮೆಂಟದ್ದು. ಗೊತ್ತೇ? ಯಾವ ಗವರ್ನಮೆಂಟದ್ದು? ಯಾವ ಸರ್ಕಾರದ ಸ್ಟ್ಯಾಂಪ್? ಆಲ್ಮೈಟಿ ಅಥಾರಿಟಿಯ ಸರ್ಕಾರದ್ದು. ಆಲ್ಮೈಟಿಯ ಸರ್ಕಾರದ್ದು. ಒಳ್ಳೆಯದು. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ಓಂ ನಮಃ ಶಿವಾಯ್. ವರದಾನ: ನಿರಂತರ ಸ್ವರೂಪ ಭವ. ನಿರಂತರ ಶಬ್ದಕ್ಕೆ ಅಂಡರ್ಲೈನ್ ಮಾಡಿಕೊಳ್ಳಿ. ಜ್ಞಾನ ಸ್ವರೂಪರಾಗುವುದರಲ್ಲಿ, ನಿರಂತರ ನೆನಪಿನ ಯಾತ್ರೆಯಲ್ಲಿ, ನಿರಂತರ ಧಾರಣೆಯಲ್ಲಿ, ನಿರಂತರ ಸೇವೆಯಲ್ಲಿಯೂ ಸಹ ನಿರಂತರ. 4 ಸಬ್ಜೆಕ್ಟ್ಗಳಲ್ಲಿ ನಿರಂತರಕ್ಕೆ ಡಬಲ್ ಅಂಡರ್ಲೈನ್ ಮಾಡಿಕೊಳ್ಳಿ. ಅರ್ಥವಾಯಿತೆ? ಈ ಒಂದು ಶಬ್ದ ವರದಾನದ ರೂಪದಲ್ಲಿ ಅವಶ್ಯವಾಗಿ ತೆಗೆದುಕೊಂಡು ಹೋಗಿರಿ. ಒಳ್ಳೆಯದು. ಓಂ ನಮಃ ಶಿವಾಯ.